ಗೈಸ್ ಅಲ್ಲಿಂದ ನಾನು ನಮ್ಮ ಅತ್ತೆ ಮನೆ ತಗ ಬಂದೆ, ನಮ್ಮ ದೊಡ್ಡಮ್ಮ ಮನೆ ತಗಿಲ್ಲ. ಸೊ ಅಡುಗೆ ರೆಡಿ ಆಗಿದೆ, ಟಿಫನ್ ರೆಡಿ. ಸೊ ಗೈಸ್ ಬಿರಿಯಾನಿ ಬಂದಿದೆ. ಸೊ ತಿಂದಮೇಲೆ ಸಿಗ್ತೀನಿ ಗೈಸ್. ಗೈಸ್ ಫೈನಲಿ ನಾನು ರೆಡಿ ಆದೆ, ರೆಡಿ ಆಗಿದ್ದಾರೆ. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮರಿಬೇಡಿ ಗೈಸ್. ಗೈಸ್ ನಾನು ಇದ್ದೀನಿ ಅಂತ ಇದ್ದೀನಿ ಅಂತಾನು ಕಮೆಂಟ್ ಮಾಡಿ, ನೆನ್ನೆ ಮೊನ್ನೆನೂ ಹೇಗೆ ಕಾಣಿಸ್ತಾ ಇದೆ ಅಂತಾನು ಕಮೆಂಟ್ ಮಾಡಿ. ಆಮೇಲೆ ಸಿಗ್ತೀನಿ ಗೈಸ್. ಮಾಡಬೇಕು ಅಂತ ಗೊತ್ತಿಲ್ಲ, ನಂಗೆ ಅದು ಬೋರ್ ಹೊಡಿತಿದೆ. ಸೊ ವಿಡಿಯೋ ಮಾಡೋಣ ಅಂದ್ಕೊಂಡೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಊಟದ ಹತ್ರ ಖಾಲಿ ಆಗೈತೆ ಅಂತ ಬಂದ್ವಿ. ಸೊ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾವೆಲ್ಲ ವೇಟ್ ಮಾಡ್ತಿದ್ದೀವಿ ಎಲ್ಲರೂ. ಇಲ್ಲ ನಮ್ಮ ಅಣ್ಣ ಪಾಯಸದ ಒಳಗಡೆನೆ ಐಸ್ ಕ್ರೀಮ್ ಹಾಕ್ಸ್ಕೊಂಡವನೆ. ಬರೀ ಇಂಥದೆಯಾ? ಸೊ ನಾವು ಐಸ್ ಕ್ರೀಮ್ ಇಸ್ಕೊಂಡಿದ್ವಿ, ಐಸ್ ಕ್ರೀಮ್ ತಿಂತಿದ್ವಿ. ಸೊ ಗೈಸ್ ಇವಾಗ ತಾನೇ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿದೆ. ನನಗಂತೂ ಸಾಕಾಗ್ಬಿಟ್ಟಿದೆ. ಸೊ ವಿಡಿಯೋ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಒಟ್ಟಾಗಿ ಅಪ್ಲೋಡ್ ಅಂತೂ ಮಾಡೇ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇನ್ನು ಮುಂದೆ ಪಕ್ಕಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಇನ್ನು ಮುಂದೆ ಪಕ್ಕಾ ವೀಡಿಯೋಸ್ ಬರುತ್ತೆ ಎಂಟ್ರೆನ್ಸಿಗಾಗಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.